ಏಳರಂಗು ಗುಂಡು ನಾವೆಲ್ಲರೂ ಸೇರಿ ಊರಿಗೆ ಬರ್ತಾ ಇದೀವಿ. ಲಜಾ ಅಲ್ವಾ? ಸುರೇಶ ಮತ್ತೆ ಲೇವತಿ ಪ್ರವೀಣ ಎಲ್ಲಾನು ನಿನ್ನ ನೋಡ್ಬೇಕು, ಊರಿಗೆ ಹೋಗ್ಬೇಕು ಅಂತ ಇದ್ಲಾ. ಇವತ್ತು ನಾನು ಎಲ್ಲಾನು ಕಲ್ಕೊಂಡು ಬರ್ತಾ ಇದೀನಿ ಗುಂಡು. ಏನೋ ಎಲ್ಲರೂ ಊರಿಗೆ ಬರ್ತಾ ಇದೀರಾ? ಅಯ್ಯೋ ಒಳ್ಳೆದಾತ್ ಬಿಡು, ಬರ್ರಿ. ಸರಿ ಗುಂಡು, ಇನ್ನೇನು ಎಲ್ಲರೂ ಹತ್ರದಲ್ಲಿದ್ದೀವಿ, ಇನ್ನೇನು ಬಂದ್ಬಿಡ್ತೀವಿ. ಅಲ್ಲ ಹತ್ರ ಬಂದಿರೆ ಅನ್ಕೊಂಡಿರಂಗು ಮುಂಚೆ ಒಂದು ಫೋನ್ ಮಾಡಕ್ ಬರ್ಲಿಲ್ಲ, ಹಿಂಗ್ ಬರ್ತಿದೀವಿ ಅಂತಂದು ಈಗೆಲ್ಲ ಹತ್ರ ಬಂದು ಫೋನ್ ಮಾಡ್ತಿದೀಯಲ್ಲ. ಗುಂಡು ನಾನು ಫೋನ್ ಮಾಡೋಣ ಅಂತಾನೆ ಇದ್ದೆ. ಸುಲೇಶ ಬೇಡಮ್ಮ ದೊಡ್ಡಮ್ಮಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ದ, ಅದಕ್ಕೆ ನಾನು ಮಾಡಲಿಲ್ಲ. ಆದ್ರೂ ನನ್ನ ಮನ್ಸು ಯಾಕೋ ತಡೆಯಲಿಲ್ಲ. ಗುಂಡು ಹೇಳೋಣ ಅಂತ ಹೇಳ್ಬಿಟ್ಟು ಈಗ ಹತ್ರ ಬಂದ್ಮೇಲೆ ಮಾಡ್ತಾ ಇದ್ದೀನಿ ನೋಡು. ಸರಿ ಆಯ್ತಗ, ಬರ್ರಿ ಬರ್ತಾ ಇದ್ದೀರಾ, ಹುಷಾರಾಗಿ ಬರ್ರಿ. ಸರಿ ಗುಂಡು. ಲೇ ಅಮ್ಮಯ್ಯ ಎತ್ತಾಗೋದೆ ಯೋನತೆ. ಲೇ ಅಮ್ಮಯ್ಯ, ರಂಗು ಫೋನ್ ಮಾಡಿದ್ಲು ಕಣೆ, ಊರಿಗೆ ಬರ್ತದಾರಂತೆ. ಸುರೇಶ ರೇವತಿ ಪ್ರವೀಣ ಎಲ್ಲರಿಗೂ ರಜಾ ಅಂತೆ, ಊರಿಗೆ ಬರ್ತದಾರೆ ಕಣೆ. ಅವಳು ಈಗ ಫೋನ್ ಮಾಡಿದಾಳೆ, ಅರ್ಧ ದಾರಿಗೆ ಬಂದ್ಮೇಲೆ. ಅಲ್ಲ ಬೆಳಗ್ಗೆನೆ ಬಿಟ್ಟಿದಾರಂತೆ, ಅದಕ್ಕೆ ಅವಳಿಗೆ ಬರ್ತದಾರೆ. ತಿನ್ನಕ್ಕೆ ಕುಡಿಯಕ್ಕೆ ಏನಾರ ರೆಡಿ ಮಾಡಿ ಹೋಗಿ ಗಾಡ. ಹೌದೇನತ್ತೆ? ಅಯ್ಯ ಮುಂಚೆನೆ ಹಂಗ ಅಂದಿದ್ರೆ ಇದತ್ತು ಎಲ್ಲ ರೆಡಿ ಮಾಡಿರ್ತಿದ್ನಲ್ಲ. ಸರಿ ತಗ, ರೆಡಿ ಮಾಡ್ತೀನಿ. ಕುಡಿಯಕ್ಕೆ ಶರ್ಬತ್ ಮಾಡಿರ್ತೀನಿ, ಉಣ್ಣಕ್ಕೇನ್ ಮಾಡ್ಲಿ ಇಡ್ಲಿ. ಅದಕ್ಕೆ ಬರ್ತದ್ರಿ ಎಲ್ಲರೂ. ಈಗ ಮಾಡಿರೋ ಮುದ್ದೆ ಸಾರ್ನ ಹೆಂಗ್ ಇಡ್ತೀಯ, ಏನಾರ ಅದ್ರ ಜೊತೆಗೆ ಒಂಚೂರ ಪಾಯಸ ಗೀಸ ಏನಾರ ಮಾಡಿ ಒಂಚೂರು ಸಿಹಿ ತಿಂದ್ಬಿಟ್ಟು ಅನ್ನ ಸಾರು ಉಣ್ತಾರೆ. ಸರಿ ಕಣತ್ತೆ, ಹಂಗೆ ಮಾಡ್ತೀನಿ ತಗ. ಹೆಸರು ಬೇಳೆ ಸಾವಿಗೆ ಹಾಕಿ ಪಾಯಸ ಮಾಡಿಡ್ತೀನಿ. ಸರಿ ಬೇಗ ಮಾಡಿ ಹೋಗು. ಅವ್ರೇನು ಹತ್ರದಲ್ಲದಾರಂತಲ್ಲ. ಇನ್ನೇನು ಹತ್ರದಲ್ಲದೀವಿ ಬಂದ್ವಿ ಅಂತ ಹೇಳಿದ್ಲು. ಹೋಗು ಗಾಡ ಹೋಗು. ಸರಿ ಆತ್ ಕಣತ್ತೆ. ವಜ್ಜೆ ತಗೋತು ಪಾಡ್ ತಗೋಗು. 4-5 ಎಳ್ನೀರಾರ ಕೆಡಕೊಂಬರ್ತೇನೆ, ಅತ್ತ ಕುಡಿತಿದ್ರು ತಂಪಾಗಿ. ಅಜಾ ಹೌ ಅಜಾ ಇಲ್ಲದಿಯಾ? ಒಂದು ಪಾಟ್ ಹೋಗಿ ಬರ್ತಿದ್ಯಾ? ಯಾಕೆ? ಅಜಾ ಮತ್ತೆ ರಂಗುನುವ ಎಲ್ಲ ಮಗ ಸೊಸೆನ ಎಲ್ಲ ಕರ್ಕೊಂಡು ಊರಿಗೆ ಬರ್ತದಾಳಂತೆ. ಅಲ್ಲ ಬೆಳಗ್ಗೆನೆ ಬಿಟ್ಟದಂತೆ, ಇನ್ನೇನು ಹತ್ರದಲ್ಲದಾರಂತೆ. ಅದಕ್ಕೆ ಬಿಸುತ್ನೆ ಬರ್ತದಾರೆ, ತಂಪಾಗಿ ಎಳ್ನೀರಾರ ಕುಡಿತಿದ್ರನ. ಹೋಗಿ ಒಂದು 4-5 ಎಳ್ನೀರಾರ ಕೆಡ್ಕೊಂಡ್ ಬರ್ತೀಯನ ಅಂತಂದು. ಸರಿ ಆತ್ ತಗ, ಹೋಗ್ ಬರ್ತೀನಿ. ಹೋಗು ಒಂದಿಟ್ಟು ಬೇಗ ಹೋಗು. ಒಕ್ಕನಿ ಒಂದಿಟ್ಟು ಬೇಗ ಹೋಗ್ ಬಾ. ಮತ್ತೆ ಅಲ್ಲೇ ಯಾರ ಸಿಕ್ಕು ಅಂತ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಡ. ಒಂದಿಟ್ಟು ಗರ್ಗರ ತಗೊಂಬ. ಆಯ್ತು ಕಣೆ ಬಿಡೆ. ಗುಂಡು ವಾ ಬಂದೆ. ರಂಗು, ಸುರೇಶ, ರೇವತಿ, ಪ್ರವೀಣ ಬರ್ರಿ. ನೀವು ಬರೋದನ್ನೇ ಕಾಯ್ತಾ ಇದ್ದೆ. ಬರ್ರಿ. ದೊಡ್ಡಮ್ಮ ಚೆನ್ನಾಗಿದ್ದೀರಾ? ಹೂನಪ್ಪ, ನಾನ್ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದೀಯಾ? ದೊಡ್ಡಮ್ಮ ಚೆನ್ನಾಗಿದ್ದೀವಿ. ದೊಡ್ಡತ್ತೆ ಚೆನ್ನಾಗಿದ್ದೀರಾ? ಹೂನ್ವಾ ರೇವತಿ, ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದೀಯಾ? ಹ್ಞೂ ಅತ್ತೆ ಚೆನ್ನಾಗಿದ್ದೀನಿ. ಅಜ್ಜಿ ಪ್ರವೀಣ ಚೆನ್ನಾಗಿದ್ದೀನಪ್ಪ. ಪರೀಕ್ಷೆ ಎಲ್ಲ ಚೆನ್ನಾಗಿ ಬರದೇ ಇಲ್ಲ? ಹ್ಞೂ ಅಜ್ಜಿ ಚೆನ್ನಾಗಿದ್ದೀನಿ. ಪರೀಕ್ಷೆ ಎಲ್ಲ ತುಂಬಾ ಚೆನ್ನಾಗಿ ಬಲ್ದೆ. ಹೌದಾ? ಸರಿ. ಅಜ್ಜಿ ಮಂಜು ಎಲ್ಲಿ? ಅವನಾ ಬೆಳಗ್ಗೆ ಹೋದ ನೋಡು ಆಡಕ್ಕೆ, ಇನ್ನ ಮನೆಗೆ ಬಂದಿಲ್ಲ. ಇನ್ನೇನ್ ಬರ್ತಾನೆ, ಹೊಟ್ಟೆ ಸಿಗ್ತಾನೆ ಈಗ. ಉಣ್ಣೋ ಹೊತ್ತಾತು, ಈಗ ಓಡ್ ಬರ್ತಾನೆ ತಗ. ಆಗ ಬಂದ್ ನೋಡು. ನಾನು ಹೇಳಿಯೇ ಹೊಟ್ಟೆ ಸತಿ ಅಂತ ತಕ್ಷಣ ಬರ್ತಾನೆ ಅಂತಂದು ಬಂದ್ ನೋಡು. ಇದೇನಪ್ಪ ಇದು? ನಮ್ಮನೆ ಮುಂದೆ ಯಾವ್ದೋ ಕಾರ್ ನಿಂತ್ಕೊಳ್ಳತ್ತೆ. ಯಾವ್ದೋ ಕಾರ್ ಬಂದತ್ತ ನಮ್ಮನೆಗೆ. ಯಾರ ಬಂದಿರಂಗದರೆ? ಮಂಜು ಚೆನ್ನಾಗಿದೀಯಾ? ಎಷ್ಟು ದಿನ ಆಗಿತ್ತು ನೀನು ನೋಡಿ. ಕಣ ಪ್ರವೀಣ, ನನಗೂ ಎಷ್ಟು ದಿನ ಆಗಿತ್ತು ನೀನು ನೋಡಿ. ನೀನಂತೂ ಇತ್ತೀಚೆಗೆ ರಾಜ್ಯಕ್ಕೆ ಮನೆಗೆ ಬರಲೇ ಇಲ್ಲ. ಹೌದು ಮಂಜು, ಅದಕ್ಕೆ ಈ ಸಲ ಲಜಾಗೆ ನಿನ್ ಜೊತೆ ಆಟ ಆಡೋಣ ಅಂತ ಓಡ್ ಬಂದ್ಬಿಟ್ಟೆ. ಒಳ್ಳೆದಾತ್ ಬಿಡು, ಮಸ್ತಾಗಿ ಆಟ ಆಡೋಣ ಅಂತ ಇಬ್ರು ಸೇರಿ. ಹ್ಞೂ ಮಂಜು. ಇನ್ನಿಬ್ರು ಕೂಡ್ಕೊಂಡ್ರ ಇನ್ ಮುಗೀತು. ಇವರಿಬ್ಬರನ್ನ ಹಿಡಿಯಕ್ಕಾಗಲ್ಲ. ಮಂಜು ಆಟ ಆಡೋಣವಾ? ಪ್ರವೀಣ, ಈಗ ತಾನೇ ಬಂದಿದ್ದೀರಾ, ಆಮೇಲೆ ಆಟ ಆಡ್ಕೊಳ್ಳೋಂತ್ರಿ. ಮೊದ್ಲು ಕೈಕಾಲ್ ಮಕ್ಕ ತಕ್ಕಂಡು ಒಟ್ಟಿಗೆ ಆರ ಹಾಕ್ಕೊಂಡ್ಬಿಟ್ಟು ಆಮೇಲೆ ಆಟ ಆಡಂತ್ರಿ. ಬರ್ರಿ. ಸರಿ ಅಜ್ಜಿ. ಸುರೇಶ, ರೇವತಿ, ರಂಗು ನಡ್ರಿ. ಒಟ್ಟಿಗೆ ಆರ ಹಾಕಿ ನಡ್ರಿ. ಮೊದ್ಲು ಕೈಕಾಲ್ ಮಕ್ಕ ತಕ್ಕಂಡು ಆಮೇಲೆ ಜ್ಯೂಸ್ ಗೀಸ್ ಕುಡಿದ್ಬಿಟ್ಟು ಊಟ ಮಾಡಂತ್ರಿ. ಬರ್ರಿ.
ಓ ಬಂದ್ರ ನಿನ್ ದಾರಿನ ಕಾಯ್ತಾ ಇದ್ದೆ. ಅತ್ತೆ ಚೆನ್ನಾಗಿದ್ದೀನತ್ತೆ? ಅಣ್ಣ ಚೆನ್ನಾಗಿದ್ದೀರಾ? ರೇವತಿ ಚೆನ್ನಾಗಿದೀಯಾ? ಹ್ಞೂ ಸುಶೀಲಾ, ನಾನ್ ಚೆನ್ನಾಗಿದ್ದೀನಿ. ನೀ ಹೇಗಿದೀಯಾ? ವಾ ಚೆನ್ನಾಗಿದ್ದೀನಿ ರೇವತಿ. ಆಂಟಿ ಹೇಗಿದ್ದೀರಾ? ವಾ ನಾನ್ ಚೆನ್ನಾಗಿದ್ದೀನಿ ಪ್ರವೀಣ, ನೀನ್ ಹೆಂಗಿದೀಯಾ? ನಾನು ಚೆನ್ನಾಗಿದ್ದೀನಿ ಆಂಟಿ. ಲೇ ಅಮ್ಮಯ್ಯ ಮಾತಾಡ್ಸ್ಕೊಂತ ನಿಂತ್ಕೊಂಡಂತೆ ಪಾಪ ಬಂದರಿಗೆ ಜ್ಯೂಸ್ ಗೀಸ್ ಕೊಟ್ಟು ನಡಿ, ತಣ್ಣಗೆ ಬಿಸಿಲು ಬಂದರೆ. ಹ್ಞೂ ಸರಿ ಕಣತೆ ಆಯ್ತು, ಎಲ್ಲರೂ ಕೈ ಕಾಲು ಮುಖ ತಕೊಂಬರ್ರಿ, ಜ್ಯೂಸ್ ಕೊಡ್ತೀನಿ. ಸುರೇಶ ರೇವತಿ ರಂಗು ಪ್ರವೀಣ ನಡಿ ನಡಿ ಕೈ ಕಾಲು ಮುಖ ತಕ್ಕ ನಡಿ. ಸಲಿಗುಂಡು. ಮಂಜು, ನನಗೆ ಯಾವಾಗ ನಿನ್ ಜೊತೆ ಆಟ ಆಡ್ತೀನೋ, ಯಾವಾಗ ಊಲಿಗೆ ಬಲ್ತೀನೋ ಅಂತ ಅನ್ಸ್ಬಿಟ್ಟಿತ್ತು. ಇವಾಗ ನಂಗೆ ತುಂಬಾ ಖುಷಿ ಆಗ್ತಿದೆ ಮಂಜು. ಕಣ ಪ್ರವೀಣ, ನನಗೂ ಅಷ್ಟೇ. ನೀನು ನೋಡಿ ತುಂಬಾ ದಿನ ಆಗಿತ್ತಲ್ಲ, ಇವತ್ತಂತೂ ಬಹಳ ಖುಷಿ ಆಗ್ತೈತೆ. ಇಬ್ರು ಚೆನ್ನಾಗಿ ಮಸ್ತಾಗಿ ಆಟ ಆಡೋದಂತೆ ಆತ. ಸರಿ ಮಂಜು, ಸರಿ ಬಾ ಈಗ. ಮತ್ತೆ ಅಜ್ಜಿ ಕೂಗಕ್ಕಿನ ಮುಂಚೆ ಹೋಗೋಣ. ಬೇಗ ಬೇಗ ಕೈ ಕಾಲು ಮುಖ ತಕೊಂಡು ಅಮ್ಮ ಶರ್ಬತ್ ಮಾಡಿರ್ತತೆ, ಭಾರಿ ಚೆನ್ನಾಗಿ ಮಾಡ್ತತೆ, ಬಾ ಕುಡಿಯೋಣ. ಏನಪ್ಪ ಸುರೇಶ, ಮತ್ತೆ ಹೆಂಗ್ ನಡ್ದಿತ್ತು ಕೆಲಸ ಎಲ್ಲ ಚೆನ್ನಾಗೈತಿಲ್ಲ? ಹ್ಞೂ ದೊಡ್ಡಮ್ಮ, ಏನು ತೊಂದ್ರೆ ಇಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ ಕೆಲಸ. ಒಳ್ಳೇದಪ್ಪ. ಏನವ ರೇವತಿ, ಹೆಂಗೈತ್ ಕೆಲ್ಸ? ಮತ್ತೆ ಏನ್ ಸಮಾಚಾರ? ಏನಾದ್ರೂ ವಿಶೇಷ ಐತೆ ಇಲ್ಲ? ಅಯ್ಯೋ ಅತ್ತೆ, ಆ ತರದ್ದೇನೂ ಇಲ್ಲ. ಸಾಕು, ಇವನೊಬ್ಬ ಇದಾನಲ್ಲ, ಇನ್ನೊಂದು ವಿಶೇಷತೆ ಇಟ್ಕೊಂಡ್ರೆ ನನ್ನ ಕೈಲಿ ಕೆಲಸ ಮಾಡಕ್ ಆಗೋದಿಲ್ಲ. ಈತ ಡ್ಯೂಟಿನೂ ನಿಭಾಯಿಸ್ಬೇಕು, ಮನೇನು ನೋಡ್ಬೇಕು, ಅದೆಲ್ಲ ಆಗೋದಿಲ್ಲ. ಸಾಕು ಇವನೊಬ್ನೇ. ಅಯ್ಯ ಹಂಗಂದ್ರೆ ಹೆಂಗವ? ಆಟೊಂದು ಆಸ್ತಿ ಇಟ್ಕೊಂಡು ಒಬ್ನೇ ಮಗನೇ ಸಾಕೆ, ಇನ್ನೊಂದು ಎಂತದರ ಮಾಡ್ಕೆ. ಹೆಣ್ಣು ಗಂಡು ಇನ್ನೊಂದು ಎಂತದರ ಒಂದು ಆದ್ರೆ ಅವನಿಗೂ ಅಕ್ಕ ಇಲ್ಲ ತಮ್ಮ ಏನಾರು ಇದ್ರೆ ಆಸ್ಕಾರ ಆದಂಗ ಅಕ್ಕತ್ತಿ, ತಂಗಿ ತಮ್ಮ ಇದ್ರೆ ಅವನೊಬ್ನೇ ಆದ್ರೆ ಪಾಪ ಏನಂತ ನಿಭಾಯಿಸ್ತಾನೆ. ನಾಳೆ ದಿನ ಜೊತೆಗೆ ಯಾರು ಇರ್ಬೇಕು, ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋರು. ನೋಡು ಇನ್ನೊಂದು ಮಾಡ್ಕೆ. ಅಯ್ಯೋ ಬೇಡ ಅತ್ತೆ, ಸಾಕು. ನಾನು ತುಂಬಾ ಸಲ ಹೇಳಿದೀನಿ ಗುಂಡು, ಇನ್ನೊಂದು ಆಗ್ಲಿ ಬಿಡು ಅಂತ. ಅವಳು ಇಬ್ಳೂನು ಒಪ್ಕೋತಾನೇ ಇಲ್ಲ. ಏನಪ್ಪ ಸುರೇಶ, ಇನ್ನೊಂದು ಎಂತದರ ಆಗ್ಲಿ ಬಿಡಪ್ಪ. ಅಯ್ಯೋ ದೊಡ್ಡಮ್ಮ, ನಂದೇನ್ ತೊಂದ್ರೆ ಇಲ್ಲ, ಇವಳೇನೆ ಬೇಡ ಅಂತಾಳೆ. ಇವ್ರದೇನ್ ತೊಂದ್ರೆ ಇರುತ್ತೆ ಹೇಳಿ? ಎಲ್ಲ ನಾವ್ ನಿಭಾಯಿಸೋದ್ ನಾನೇ ತಾನೇ, ಹಂಗಾಗಿ ನನ್ಗೆ ಬೇಡ ಅನ್ಸುತ್ತೆ. ಇವ್ರೇನ್ ನಿಭಾಯಿಸ್ತಾರ ಅದೆಲ್ಲ, ಅದಕ್ಕೆ ಇವ್ರದೇನ್ ತೊಂದ್ರೆ ಇರಲ್ಲ. ಅದೇನ ಸರಿನೇ ಬಿಡು. ಎಂತದರ ಒಂದಾದ್ರೆ ಆಗಿನ ಸಮಯಕ್ಕೆ ಯಾರಾದ್ರೂ ನೋಡ್ತಿರ್ತದ. ನಾನಿಲ್ವೇ ನೋಡ್ತೀನಿ ತಗ, ಇಲ್ಲಾಂದ್ರೆ ನಿಮ್ಮ ಅವ್ವ ಬರ್ತತಿ. ಯಾರಾದ್ರೇನು ಆಗಿನ ಸಮಯಕ್ಕೆ ನೋಡ್ತಾರೆ, ಯಾರು ಇಲ್ಲ ಅನ್ನೋ ಕುಕ್ಕರಿ ನಿನ್ಗೇನು ಕಷ್ಟನೇ ಕೊಡಲ್ಲ. ಅಯ್ಯೋ ಅತ್ತೆ, ಹಾಗೇನಾದ್ರೂ ಆದ್ರೆ ನೋಡೋಣ ತಗೊಳ್ಳಿ. ಈಗ ಸದ್ಯಕ್ಕೆ ಆ ಥರದ ಯೋಚನೆ ಏನೂ ಇಲ್ಲ, ನೋಡೋಣ ಮುಂದೆ. ನೋಡು, ಯೋಚನೆ ಮಾಡಿ. ಶರ್ಬತ್ ಎಲ್ಲರೂ ಶರ್ಬತ್ ತಗೊಳ್ರಿ. ರೇವತಿ ಅಣ್ಣ ತಗೊಳ್ರಿ, ಶರ್ಬತ್ ಕುಡಿರಿ. ಥ್ಯಾಂಕ್ ಯು ಸುಶೀಲಾ. ಥ್ಯಾಂಕ್ ಯು ಆಂಟಿ. ಕುಡಿರಿ. ಈ ಸುಶೀಲಾ, ನಾನು ಇದೀನಿ ಕಣೆಯಮ್ಮ, ನನ್ನನ್ನೇ ಮರೆತು ಬಿಟ್ಯಾ? ಅಯ್ಯೋ ಅತ್ತೆ, ನಿನ್ನ ಹೆಂಗ್ ಮರೆಯಕ್ಕಾಗತ್ತೆ? ತಗ ಪಾಪಣ ತಗಲ ಅತ್ತೆ, ತಗಳತ್ತೆ ನಿನಗುವೆ. ಕುಡ್ರಿ, ಕುಡ್ದು ಹೊಟ್ಟೆ ತಂಪು ಮಾಡ್ಕೊಳ್ರಿ. ನಿಂಬೆ ಹಣ್ಣಿನ ಶರ್ಬತ್ತು ಆರೋಗ್ಯಕ್ಕೆ ಒಳ್ಳೇದು. ಕುಡ್ರಿ. ಹೌದು ಅತ್ತೆ, ನಾನು ಇದನ್ನ ಮನೇಲಿ ಅವಾಗ ಮಾಡ್ತಾ ಇರ್ತೀನಿ, ದೇಹಕ್ಕೆ ತಂಪು ಅಂತ ಹೇಳಿ. ಈ ಬಿಸಿಲಿನ ಬೇಗೆಗೆ ಮತ್ತೆ ಇದೇ ಒಳ್ಳೇದು, ಕುಡಿರಿ. ಸರಿ ಅತ್ತೆ. ನಿಮ್ಮ ಮಾವ ಹಿಂಗೆ ಎಳ್ನೀರು ತರ ಕೇಳಿದೀನಿ, ತೋಟಕ್ಕೆ ಹೋಗಿತ್ತೆ. ಈಗೇನು ಎಳ್ನೀರು ಕಿತ್ಕೊಂಡ್ ಬರ್ತತೆ, ಅದನ್ನು ಕುಡಿರಿ, ತಂಪಕ್ಕ ಹೊಟ್ಟೆ. ಅಯ್ಯೋ ಅತ್ತೆ, ಅದೆಲ್ಲ ಬೇಡವಾಗಿತ್ತು. ಅಯ್ಯ, ನಾವೇನ್ ಕೊಂಡ್ಕೊಂಬರ್ಬೇಕೆ ದುಡ್ಡು ಕೊಟ್ಟು? ತೋಟದಾಗಿರೋದು ನಿಮ್ಮ ಮಾವಯ್ಯ ಗೋಳ ಹಾಕಿ ಎಳ್ಕೊಂಡ್ ಕಿತ್ಕೊಂಡ್ ಬರ್ತತೆ. ಏನ್ ಬೇರೆಯವ್ರಿಗೇನ್ ದುಡ್ಡು ಕೊಟ್ಟೆ ತಗೊಂಬರಂಗೈತೆ? ನಮ್ದೇ ತೋಟದ ಕಾಯಿ, ಅದ್ರಲ್ಲಿ ಏನು ಬೇಡ ಅನ್ನೋ ಪ್ರಶ್ನೆ? ಅಯ್ಯೋ ಹಂಗಲ್ಲ ಅತ್ತೆಯವ್ರೆ, ಆದ್ರೂ ಅದೆಲ್ಲ ಯಾಕೆ ಸುಮ್ನೆ ಮಾವರಿಗೆ ರಿಸ್ಕು ಅಂತ. ಎಂತ ರಿಸ್ಕು ಇಲ್ಲ, ರಸ್ಕು ಇಲ್ಲ. ನಿಮ್ಮ ಮಾವಯ್ಯೇನ್ ದೊಡ್ಡ ಕೆಲಸ, ಹೋಗಿ ಯಾವಾಗ್ಲೂ ತಾಡ್ತಾ ಹೋಗ್ತಿರ್ತೈತಿ. ಇವತ್ತೇನು ಒಂದಿಟ್ಟು ಮರಕ್ಕೆ ಕುಡುಗುಲ ಹಾಕಿ ಗಳಕ್ಕೆ ಕೇಳ್ಕೊಂಡ್ ಬರ್ತೈತೆ. ಆಟ ತಗ ಅಜ್ಜಿ, ನಾವೇ ತಾಟಕ್ಕೆ ಹೋಗೋಣ. ಅಲ್ಲೇ ತೋಟದಾಗೆ ಎಳ್ನೀರ ಕಿತ್ಕೊಂಡು ಅಲ್ಲೇ ಕುಡಿತಾ ಇದ್ರೆ ಭಾರಿ ಚೆನ್ನಾಗಿರ್ತದೆ ಕಣಜ್ಜಿ. ಮನೆ ತಗೊಂಬಂದ್ ಕಿತ್ಕೊಂಡ್ ಕುಡಿಯೋದ್ಕಿನ ತಾಟದಾಗ ಕುಡಿಯೋದು ಮಜಾ ಚೆನ್ನಾಗಿರ್ತತೆ. ಹೌದು ಗುಂಡು, ಮಂಜು ಹೇಳ್ತಾ ಇಲ್ಲ ನಿಜ. ಆಟಾಗ ಹೋಗೋಣಂತ್ರಿ. ಇವತ್ತೇನ್ ಬೇಡ, ಬಿಸ್ಲೈತೆ, ಸುಸ್ತಾಗಿ ಬಂದಿದ್ದೀರಾ. ಈಗ ಸದ್ಯಕ್ಕೆ ಮನೆಗೆ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಕ್ಕಂಗಿಕ್ಕೊಂಡು ಆರಾಮ್ ತಗೊಳ್ರಿ.